ಮುನಿಯಾ ವಿಷಯ ಗೊತ್ತಾ? ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದ ಆರೋಪದ ಹಿನ್ನೆಲೆಯಲ್ಲಿ ಇದೀಗ ನಟ ಪ್ರಥಮ್ ಮುಖಕ್ಕೆ ಮಸಿ ಬಳಿದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಹೌದು, ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದ್ರು ಪ್ರಥಮ್, ಹಾಗಾಗಿ ಅವರ ಮುಖಕ್ಕೆ ಮಸಿ ಬೆಳೆದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಊರ್ ಬಿಡುವಂತಹ ಒಂದು ಹರಸಾಹಸ ಕೂಡ ಮಾಡಿದೀರಾ. ಪ್ರಥಮ್ ಅಣ್ಣನ್ ಬಗ್ಗೆ ಡಿ ಬಾಸ್ ಅಭಿಮಾನಿಗಳು ತುಂಬಾ ಜನ ಮಾತಾಡ್ತಾ ಇದಾರೆ. ಇವೆಲ್ಲ ತಪ್ಪು ಬ್ರದರ್. ಏನು ಪ್ರಥಮ್ ಅಣ್ಣಂಗೆ ಯಾರು ಇಲ್ಲ ಅನ್ಕೊಂಡಿದೀರಾ? ಅವ್ನು ಕಿತ್ತೋದವನಾಗಿರ್ಬೋದು, ಲೋಫರ್ ಆಗಿರ್ಬೋದು, ಅವನು ಹುಚ್ಚನೇ ಆಗಿರ್ಬೋದು, ಅವನಿಗೂ ಒಂದು ಹೃದಯ ಇದೆ. ಅವನು ನಮ್ ತರ ನಿಮ್ ತರ ಚಡ್ಡಿ ಹಾಕ್ತಾನೆ. ದಯವಿಟ್ಟು ಇನ್ಮೇಲಾದ್ರೂ ಟ್ರೋಲ್ ಮಾಡಬೇಡಿ ಪ್ಲೀಸ್, ಕೈ ಮುಗಿದು ಕೇಳ್ಕೊಂತೀನಿ. ಪಾಪ ದರ್ಶನ್ ಅಣ್ಣ ಎಲ್ಲೋ ಅವ್ರ ಪಾಡ್ಗವ್ರವ್ರೆ. ಇವನು ಮಾತಾಡೋ ಮಾತುಗಳು ನಮ್ಗೆ ಒಂಥರ ಇರಿಟೇಷನ್ ಆಗ್ತಾ ಇರತ್ತೆ. ದಯವಿಟ್ಟು ಪ್ರಥಮಣ್ಣ, ಇನ್ಮೇಲೆ ಯಾರು ನಿಮ್ ಸವಾಸಕ್ಕೆ ಬರಲ್ಲ ಪ್ಲೀಸ್, ಬೇಡ, ಸುಮ್ಮನೆ ಇದ್ಬಿಡಿ. ಅದಕ್ಕೂ ಸುಮ್ನೆ ಅವ್ರದ್ದು ವಿಗ್ಗು ಕೀಳಕ್ಕಾಗಲ್ಲ, ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಅವ್ರ ವಿಗ್ ಹಾಕೊಂಡ್ಲಿ, ಏನಾದ್ರೂ ಹಾಕೊಂಡ್ಲಿ, ಅವ್ರ ಸ್ವಂತ ದುಡ್ಡಣ. ನೀನೇನಾದ್ರೂ ಕೊಡಿಸ್ದಾಗ ಮಾತಾಡೋಣ. ಇಲ್ಲ ನಿನಗೆ ಚಡ್ಡಿ ಬೇಕಣ್ಣ, ನಾನು ಕೊಡಿಸ್ತೀನಿ, ಬರೋಣ. ಎಷ್ಟು ಚಡ್ಡಿ ತಗೊಂತೀಯ ತಗೊಂಬಿಡೋಣ, ಮುಚ್ಕೊಂಡು ಮನೆಯಲ್ಲಿರೋಣ. ಪಾಪ ಮೀಡಿಯಾದವ್ರಿಗೆಲ್ಲ ಟೈಮ್ ವೇಸ್ಟ್ ಮಾಡಬೇಡ ಪ್ಲೀಸ್. ದಯವಿಟ್ಟು ಇದೊಂದು ಅರ್ಥ ಮಾಡ್ಕೋ. ಮದುವೆ ಆಗಿದ್ಯಾ, ನೆಮ್ಮದಿಯಾಗಿರೋಣ ಪ್ಲೀಸ್, ಅರ್ಥ ಮಾಡ್ಕೋ. ಕೆಟ್ಟ ಹುಡುಗ ಹೇಳ್ದಾಗಾದ್ರೂ ಅರ್ಥ ಮಾಡ್ಕೋ. ಒಳ್ಳೆ ಹುಡುಗರು ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ. ಬಾಯ್. ಅನ್ನಿಸ್ತಾ ಇದೆ ಎಲ್ಲ ಒಂದ್ ಕಡೆ ದರ್ಶನ್ ಅವ್ರ ಬಗ್ಗೆ ಸುಮ್ಮನೆ ಮಾತಾಡಿ ಮೈ ಮೇಲೆ ಹಾಕೊಂಡೆ ಅಂತ ಅನ್ನೋಂತ ರೀತಿಯಲ್ಲಿ ಪರಿಸ್ಥಿತಿ ಭಾಸ ಆಗ್ತಿದೆ. ನಾನು ಏನ್ ಹೇಳಿದೀನಿ ಸತ್ಯವಾಗಿ ಹೇಳಿದ್ದೆ. ಮಾತಾಡಿ ಮೈ ಮೇಲೆ ಹಾಕೊಂಡೆ ಅಂತ ಅನ್ನೋಂತ ರೀತಿಯಲ್ಲಿ ಪರಿಸ್ಥಿತಿ ಭಾಸ ಆಗ್ತಿದೆ. ನಾನು ಏನ್ ಹೇಳಿದೀನಿ ಸತ್ಯವಾಗಿ ಹೇಳಿ. ಇದು ಯಾಕೆ ಸುಮ್ನೆ ಮಾಂಡವಳ್ಳಿ ಮಾಡ್ತೀರಾ? ದಯವಿಟ್ಟು ಬೇಗ ಮಾಡ್ಕೋಬೇಡ್ರಿ. ಎಲ್ಲ ಕ್ಯಾಮ್ರಾ ಇಟ್ಬಿಟ್ಟು ಒಂದ್ ಸ್ವಲ್ಪ ಟೀ ಕುಡ್ಕೊಂಡು ಹೋಗ್ರಿ ಅಷ್ಟೇ. ನಾನು ಜೀವನದಲ್ಲಿ ಏನಾದ್ರೂ ಒಂದು ಡೈರೆಕ್ಷನ್ ಮಾಡ್ತೀನಿ ಕನ್ನಡ ಸಿನಿಮಾ ಅಂದ್ರೆ ಮದರ್ ಪ್ರಾಮಿಸ್ ಹೇಳ್ತೀನಿ, ಪ್ರಥಮ್ನೇ ಹಾಕೊಂಡ್ ಮಾಡೋದು. ಬಟ್ ಸಿನಿಮಾದ ಕತೆ ಹೇಳಲ್ಲ, ಆ ಹೀರೋ ಹೆಂಗಿರ್ತಾನಂತ ಹೇಳ್ತೀನಿ. ಹೀರೋಗೆ ಮಾತೇ ಪತ್ರೋಳಿ ಪ್ರವೀಣ ಇಂದು ಗನಂದಾರಿ ಕೆಲಸವೊಂದನ್ನ ಮಾಡಿದ್ದಾನೆ. ತನ್ನ ಬೀಜವನ್ನು ತಾನೇ ಇಸುಕಿಕೊಂಡು ಆಮ್ಲೆಟ್ ಮಾಡಿದ್ದಾನೆ. ಎಷ್ಟಿಗೆ ದುಡ್ಡು ಕೊಟ್ರೆ ಮಾಡ್ತೀವಿ. ಎಷ್ಟು ಕೊಡ್ಲಿ, ನೀವಾದ್ರೆ ಕೊಡಿ, ಪೃಥ್ವಿ ಅವರೇ ಕೊಡ್ಲಿ, ಒಟ್ಟು ದುಡ್ಡು ನನ್ನ ಹತ್ರ ಇಲ್ಲ. ಅವನಿಗೆ ಮಾಡಿ ಅಂದ್ರೆ ಒಂದು ಚಿಕ್ಕ ಪಿಕ್ಚರ್ ಎಲ್ಲ ಮಾಡೋಕ್ಕಾಗಲ್ವ. ಎಷ್ಟಿಗೆ ಮಾಡೋರು ತುಂಬಾ ಜನ ಅವ್ರಲ್ರಿ, ಹಾಕೋರು ಬೇಕಾದಷ್ಟು ಜನ ನಿಂತವ್ರೆ. ಯಾಕೆ ಯಾವತ್ತು ಹೊಸ್ತವ್ರಿಗೆ ಹೊಟ್ಟೆ ಹಸ್ತವ್ರಿಗೆ ಊಟ ಕೊಡಲ್ಲ. ಅದ್ ನಾನು ಯೋಚನೆನೇ ಮಾಡಕ್ ಹೋಗಿಲ್ಲ. ಎಷ್ಟಿಗೆ ಮಾಡ್ಬೇಕು ಅನ್ನೋ ಯೋಚನೆನೇ ಇಲ್ಲ. ಬಟ್ ನನ್ನ ವಿಷಯ ಹೆಂಗ್ ಗೊತ್ತಾ, ಆ ಥರ ಇರೋರಿಗೆ ಯಾಕೆ ಮಾಡಬೇಕು? ಈಗ ನೀವು ಬಂದು ಎಷ್ಟೊಂದು ಜನ ಬಂದವ್ರೆ, ಅವ್ನಿಗೆ ಕೊಡೋಕ್ಕಾಗ್ತಾ ಇಲ್ಲ ಡೇಟು. ಅಂಥದ್ರಲ್ಲಿ ನನಗೂ ಕೊಡೋ ಅನ್ನೋದಕ್ಕಿಂತ ದಡ್ತನ, ಅದು ದಡ್ಡ ಯೋಚನೆ. ಅದು ಮಗನಿಗೆ ಸ್ವಾರ್ಥ ಆಗ್ಬಿಡುತ್ತಲ್ಲಿ. ನಮಗೆ ನಿಮ್ಗೆ ಅನ್ಕೊಂಡ ತಕ್ಷಣ ನಿನ್ನೆ ರಾತ್ರಿ ಅನ್ಕೊಂಡು ಬೆಳಗ್ಗೆ ಸುಮ್ಮನೆ ಮದುವೆಗೆ ಹೋಗಕ್ಕಾಗಲ್ಲ. ಅದಕ್ಕೆ ಪ್ರಿಪ್ರೇಷನ್ ಬೇಕು. ಪ್ರತಿ ಸಿನಿಮಾಗೂ ಪ್ರಿಪ್ರೇಷನ್ ಬೇಕು. ಬಟ್ ಆದ್ರೆ ಕತೆ ಯಾವುದೋ ಹುಡುಕಿರ್ಲಿಲ್ಲ. ಬಟ್ ನನಗ್ 100 ಇದೆ ಕನ್ಸು. ಅದ್ನೀಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. 100 ಇದೆ ಕನ್ಸು. ನಾನು ಎಷ್ಕಿನ್ನ ದುರಾಸೆ ನಂಗೆ. ಎಷ್ಗಿದೆ ಅನ್ಕಬಿಡಿ, ಎಷ್ಟಿಗೆ ಕಲ್ಸಿರೋದೇ ನಾನು ಯಾವಾಗ್ಲೂ ದೊಡ್ಡದೇ ಓದ್ಸೋದು. ನಾನು ನಮ್ಮ ಎಷ್ಟಿಗೆ ಯಾವಾಗ್ಲೂ ನಾನು ಕಾಲೆಳಿತಾ ಇದ್ದೆ. 100 ಕಿಲೋಮೀಟರ್ ಓಡೋರ್ ಜೊತೆ ನೀನ್ ಕಾಂಪೀಟ್ ಮಾಡೋ, 10 ಕಿಲೋಮೀಟರ್ ಓಡೋನ್ ಜೊತೆ ಮಾಡ್ಬೇಡ, ಅವಾಗ ನೀನ್ ಅಲ್ಲೇ ಇರ್ತೀಯ ಅಂತ ನಾನೇ ಇಂಥವೆಲ್ಲ ಡೈಲಾಗ್ ಹೊಡಿತಾ ಇದ್ದೆ. 10 ಕಿಲೋಮೀಟರ್ ಅವನ್ಗೆ ನೀನ್ ಕಾಂಪೀಟ್ ಆಗ್ಬಾರ್ದು. 100 ಮಾಡಿದಾಗ ನೀನ್ ಒಂದ್ 50 ಕಿಲೋಮೀಟರ್ ಓಡ್ತೀಯ. ಈ 10 ಜೊತೆ ಇದ್ರೆ ನೀನ್ 2 ಓಡಲ್ಲ ಅಂತ. ಹಂಗೆ ನಮ್ಗಿದೆ ಜಾಸ್ತಿ. ಅದ್ ಹೇಳಕ್ ಬೇಡ, ಮಾಡ್ತಾ ಹೋಗೋಣ. ನೀವ್ ಇದೀರಲ್ಲ, ಎಲ್ಲ 2,000 ಕೊಡ್ತಿರಲ್ಲ ಟಿವಿ ಅವ್ರಿಗೆ. 2,000 ಹಾಕೋಣ, ಮಾಡೋಣ, ಎಷ್ಟೇ ಹೇಳ್ಕೊಂಡ್ ಬಂದ್ಬಿಡೋಣ. ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಅಲ್ಲಿ ಏನ್ ಮಾಡ್ತಾರೆ ಜನರಲ್ ಆಗಿ? ನಮ್ ಡೈರೆಕ್ಟ್ ಗಜವಾನೆ ಗಜ ಮಾಡಿ ಅದು ಬಿಡುದು. ಅದೇ ಮಾಡಿರೋದು ನಾವು. ಯಾವುದೇ ಟೆಕ್ನಿಷಿಯನ್ಗೆ, ಪ್ರೊಡ್ಯೂಸರ್ಗೆ, ನಿರ್ದೇಶಕರಿಗೆ ಈ ಶುಕ್ರವಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬೆಳಿಗ್ಗೆ ಏನ್ ಪ್ಲಾನ್ ಮಾಡ್ಕೊಂಡು ಬಂದ್ರಿ? ಆಮೇಲೆ ಎಕ್ಸಾಮ್ ಬರ್ದ್ರೆ ರಿಸಲ್ಟ್ ಬರೋದು, ಸುಮ್ನೆ ಬರಲ್ಲ ರಿಸಲ್ಟ್. ಎಕ್ಸಾಮು 2 ವರ್ಷದಿಂದ ಬರ್ತಿದೀವಿ. ದೇವ್ರಿಗೆ ಒಪ್ಸ್ಬಿಡ್ತೀವಿ. ನಮ್ಗೆ ಹೇಳ್ತಾರಲ್ಲ ಕೃಷ್ಣ ಪರಮಾತ್ಮ, ಕೆಲ್ಸ ನೀನ್ ಮಾಡು, ಫಲ ನನಗ್ ಬಿಡು ಅಂತ. ಕೆಲ್ಸ ಆಗೋಯ್ತು. ನೀವೆಲ್ಲ ದೇವ್ರುಗಳು ಕೊಟ್ರೆ ನಮ್ಮ ಇದು ದೇವ್ರು ಗುಡಿಲ್ ಕೂತ್ಕೊಂಡು ಮಾಡು ನಾನು
ಅಂತ ಹೇಳಲ್ಲ. ನಾನು ಕೆಲಸ ಮಾಡಿದ್ಮೇಲೆ ಜನಗಳಿಗೆ ಬಿಟ್ಟಿದ್ದೀನಿ, ಅಣ್ಣವ್ರ ಥರ ನಾನು. ಜನ ರಿಸಲ್ಟ್ ಕೊಡ್ತಾರೆ. ಇನ್ನೊಂದು 15 ಡೇಸ್ ಮೇಲೆ ನಾನು ಆ ರಿಸಲ್ಟ್ ಖುಷಿಯಿಂದ ಹೇಳ್ತೀನಿ. ಇವತ್ತು ಖುಷಿ ಇದೆ, ಬಂದಿದ್ದಾರೆ. ಒಂದು ಹುಡುಗನೂ ಸಹ ಅಮ್ಮ ಚೆನ್ನಾಗಿದೆ ಅಂತ, ಅವ್ರಿಗೆ ಲವ್ ಇದೆ, ಎಲ್ಲ ಇದೆ, ಹುಡುಗರಿಗೆ ಇಷ್ಟ ಆಗಿದೆ, ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರೆ. ಆಮೇಲೆ ಏನದು ಫ್ಯಾಮಿಲಿ ಕೂತು ನೋಡ್ಬೋದು, ಎಲ್ಲೂ ಬೋರ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಭಾರಿ ಇದ್ಯಾ ಆಯ್ತಾ ನೀನು? ನಾನೇನ್ ಮಾಡ್ದೆ? ನಾನು ಯಾವ ಡ್ಯಾನ್ಸ್ ಮಾಡೋ ಹುಡುಗಿದು ರೀಲ್ ನೋಡ್ತೀನಿ, ಅಲ್ಲಿ ನಿಂದೆ ಲೈಕ್ ಇದೆ. ಓ ಅತ್ತ ಟ್ಯಾಲೆಂಟ್ ನ ಎಂಕರೇಜ್ ಮಾಡೋದಕ್ಕೋಸ್ಕರ ಲೈಕ್ ಆಗ್ತೀನಿ ಅಷ್ಟೇ. ಆಹಾ ರಸಿಕ. ಓ ಆಂಟಿ, ಏನ್ ಇವತ್ ಸಾಂಗ್ ಶೂಟ್ ಹೋಗ್ಲಿಲ್ವಾ? ಮಾಡಲ್ವಾ? ಏನ್ನ ಫಾಲೋನಾ ಒತ್ತಲ್ವಾ? ಇವಾಗ ಏನ್ ಕೇಳ್ತಾವ್ರು ಗೊತ್ತಾಗ್ತಿಲ್ವೇ? ಕಮೆಂಟ್ ನಾ ಓ ಮಾಡ್ತಿದ್ದೀನಲ್ಲ. ಕಳ್ಸಲ್ವಾ? ಏನಿರ್ಬೋದು? ಶೇರ್ನ ನನಗೆ ಕೌಂಟ್ರಾ? ಆಂಟಿ ಆಗ್ತೀನಿ ಬಿಡಿ. ಅಂದ್ರೆ ನಿಮ್ ರೀಲ್ ನ ಸ್ಟೇಟಸ್ ಹಾಕ್ತೀನಿ ಎಂದೆ. ಪ್ರಥಮ ಅಣ್ಣನ ತಂಟೆಗೆ ಬರಬಾರ್ದು, ಪ್ರಥಮ ಅಣ್ಣನ ತಂಟೆಗೆ ಬರಬಾರ್ದು. 1 ಗಂಟೆ ಆಗಿರ್ಲಿ 2 ಗಂಟೆ ಆಗಿರ್ಲಿ ಅಣ್ಣನ್ಗೋಸ್ಕರ ಆರ್ಮಿ ತರ ಕಾಪಾಡ್ತೀನಿ. ಅಣ್ಣನ ಬಗ್ಗೆ ತಪ್ಪ ಗೊತ್ತಾದ್ರೆ, ಅಣ್ಣನ ಬಗ್ಗೆ ತಪ್ಪ ಗೊತ್ತಾದ್ರೆ ರುಕೋ ಜರ ಸಬರ್ ಕರೋ. ಅಭಿಮಾನಿಗಳ ಡಿ ಬಾಸ್ ಅಭಿಮಾನಿಗಳ ಮನೆಗಳನ್ನ ಹುಡುಕ್ತಾ ಇದ್ದಾರೆ. ಡಿ ಬಾಸ್ ಅಭಿಮಾನಿಗಳನ್ನ ಕಂಡ್ರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ. ಡಿ ಬಾಸ್ ಅಭಿಮಾನಿಗಳನ್ನ ಪೊಲೀಸರು ಇದೀಗ ಹುಡುಕ್ತಾ ಇದ್ದಾರೆ. ಟಾರ್ಗೆಟ್ ಆಗ್ತಿದ್ದಾರೆ. ಸುಮ್ನಿರಮ್ಮ ಒಂಚೂರು ಮರ್ತು ಬಿಡ್ತೀನಿ ನಾನು. ಅಂಬೇಡ್ಕರ್ ಸರ್ ಮೇಲೆ ತುಂಬಾ ಪ್ರೀತಿ ಇದೆ. ಅಂಬೇಡ್ಕರ್ ಸರ್ ಬರೆದ ಸಂವಿಧಾನದಲ್ಲಿರೋ ಸಣ್ಣ ಲೂಪೋಲ್ ಇಟ್ಕೊಂಡು ನಿನ್ ಮಕ್ಕಳು ಚುಚ್ಚಬಾರದಂತೆ, ಅವ್ರ ಕಡೆ ಅವರು ಚುಚ್ಚಿಸ್ಕೊಂಡು ಕಾಮೆಂಟ್ ಹಾಕ್ಬಿಡ್ತಾರೆ, ಕಂಪ್ಲೇಂಟ್ ಕೊಟ್ಬಿಡ್ದಂತೆ. ಏನ್ರಯ್ಯ, ಥ್ಯಾಂಕ್ ಯು ಅಂಬೇಡ್ಕರ್ ಸರ್, ನಿಮ್ಮ ಮೇಲೆ ಪ್ರೀತಿ ಇದೆ. ನೋಡಿ ಸರ್, ನೀವು ಸಂವಿಧಾನ ಬರ್ದೋದ್ರಿ, ಸಣ್ಣ ಪುಟ್ಟ ಲೋಪ್ ಹೋಲ್ಸ್ ಇದೆಯಲ್ಲ ಅದ್ ಇಟ್ಕೊಂಡು ನನ್ನ ಮಕ್ಳು ಹೆಂಗಾಡ್ತಾವ್ ನೋಡಿ ಸರ್. ರುಕೋ ಜರ ಸಬರ್ ಕರೋ. ನಮ್ಮ ಕನ್ನಡ ಮಾಧ್ಯಮದವ್ರಿಗೆ ದೊಡ್ಡ ನಮಸ್ಕಾರ. ನಿಮ್ ಯೋಗ್ಯತೆಗೆ ಬೆಂಕಿ ಸಿಗಾಕಲ್ಲ ಅವಡಕ್ಕೆ ಬಾಲ್ಗಳ. ಹೊಟ್ಟೆಗೆ ಅನ್ನ ತಿನ್ನ ಕೆಲಸ ಮಾಡ್ಬೇಕು, ಹೇರ್ ತಿನ್ನ ಕೆಲಸ ಎಲ್ಲ ಮಾಡೋದು. ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಭಾಷೆಯವರೆಲ್ಲ ವಿಡಿಯೋ ಹಾಕೊಂಡ ಹುಡುಗಿದ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದಾರೆ. ನೀವೇನ್ ಹೊಟ್ಟೆಗೆ ಅನ್ನ ತಿಂತೀರಾ, ಹೇಳ್ಕೊಳ್ ತಿಂತೀರಾ ನೀವು ಕನ್ನಡ ಮಾಧ್ಯಮದವರು? ಲೌಡೆ ಕೇಬಲ್ಗೊಳ್ತಾರ ನಿಮ್ಗೆ ಸುಟ್ಕೇಸ್ ಏನಾದ್ರು ಬಂದಿದೆ ಎಲ್ಲಾದ್ರೂ? ಮುಚ್ಕೊಂಡು ಫಸ್ಟ್ ಆ ಹುಡುಗಿಗೆ ನ್ಯಾಯ ಕೊಡ್ಸೋದ್ ಕಲೀರಿ, ಆಮೇಲೆ ಬೇರೆ ಮಾತಾಡಿ. ಅದೇ ದರ್ಶನ್ ಸರ್ನ ಹಾಕೊಂಡು 58 ಸಲಗಳಲ್ಲಿ ಮೆಸೇಜ್ ಹಾಕೊಂಡು ಅದ್ ಮಾಡ್ಕೊ ಇದ್ ಮಾಡ್ಕೊಂಡು ಸ್ಟ್ಯಾಟಸ್ ಹಿಂಗ್ರಿ ಅಂತ ಕೂತಿರ್ತೀರಲ್ಲ ಲೌಡೆ ಕೇಬಲ್ಗಳ. ದರ್ಶನ್ ಸರ್ಗೆ ದೇವ್ರ ಹೊರ ಕೊಟ್ಟಾನೆ, ಪೂಜಾರಿ ನಿಮ್ಮಂತ ಮಿಂಡ್ರಿ ನನ್ ಮಕ್ಳುಗಳು ಮಾಧ್ಯಮದವರು ಏನ್ ಮಾಡಕ್ ಹೊರಟಿದ್ದೀರಾ ನೀವು ಬೇವರ್ಸಿಗಳ? ಅವರು ಒಬ್ರಿಗೆ ನ್ಯಾಯ ಕೊಡ್ಸಿದ್ರು ಯಾವ್ದೋ ಒಂದ್ ರೀತಿನಲ್ಲಿ. ನೀವೇನ್ ಮಾಡ್ತಾ ಇದ್ದೀರಾ? ಶಂಟ ಹರಿತಾ ಇದ್ದೀರಾ ಯಾರವನಾರ ಕೂತ್ಕೊಂಡು? ಎಲ್ಲಾ ಮಾಧ್ಯಮದಲ್ಲಿ ಬಂತ ಕೂತೈತಲ್ಲ, ನೀವೇನ್ ಶಂಟ ಹರಿತಾ ಇದ್ದೀರಾ ಅಂತ ಕೇಳ್ತಾರ ನಿಮ್ಮನ್ನ ಲೌಡೆ ಕೇಬಲ್ಗಳ. ನಿಮ್ ಯೋಗ್ಯತೆಗಳಿಗೆ ಯಾವನಾರ ಚಡ್ಡಿ ಒಳಗ್ ಕೈ ಬಿಟ್ಟಂತೆ, ಅವಳು ತೆಪ್ಕೊಂಡ್ಲಂತೆ, ಇನ್ನೊಬ್ಬ ಕೊಲೆ ಅಂದಂತೆ, ಇನ್ಸ್ಟಾಗ್ರಾಮ್ ಲವ್ ಐತಂತೆ, ಅವೆಲ್ಲ ಶಾಟ ತೋರಿಸ್ತಿರಲ್ಲ ಸೂಳೆ ಮಕ್ಳುಗಳ ನೀವು. ಕರೆಕ್ಟ್ ಆಗಿ ತೋರಿಸಿ, ಆ ಹುಡ್ಗಿಗ್ ನ್ಯಾಯ ಕೊಡ್ಸಿ. ನಿಮ್ ಯೋಗ್ಯತೆಗೆ ಬೆಂಕಿ ಸಿಗಕ್ಕ. ಸಿಸ್ಟರ್ ಸೌಜನ್ಯನ್ ಸಾವ್ಗೆ ಎಲ್ಲಾರು ಕೂಡ ನ್ಯಾಯ ಸಿಗ್ಲೇಬೇಕು. ಇಷ್ಟು ವರ್ಷ ಆಗಿದೆ, ಇಷ್ಟು ವರ್ಷ ಆದ್ರೂ ಹುಡುಗಿಗೆ ನ್ಯಾಯ ಸಿಗ್ತಾ ಇಲ್ಲ. ಭಗವಂತನಲ್ಲೆಲ್ಲ ಪ್ರಾರ್ಥನೆ ಮಾಡಿ ಮತ್ತೆ ಜೈದ್ ಕಡೆಗೆ ನಡೀರಿ, ಅನ್ಯಾಯದ ಕಡೆಗೆ ಹೋಗ್ಬೇಡಿ. ಲೋಫರ್ ಕನ್ನಡ ಹೇಳಲ್ಲ ಮುಂದಕ್ಕೆ, ಅರ್ಥ ಆಗುತ್ತೆ ಅನ್ಕೋತೀನಿ. ಮಕ್ಕಳು ಅಷ್ಟೇ. ಶಿವರಾಜ್ ಕುಮಾರ್ ಅವ್ರಿಗೆ, ರಮ್ಯಾ ಅವ್ರಿಗೆ ಏನು ಗೊತ್ತಿಲ್ಲ. ಕನ್ನಡಕ್ಕೆ, ಕರ್ನಾಟಕದ ಅನ್ನ ತಿನ್ನೋದು, ಕನ್ನಡ ಚಿತ್ರರಂಗದ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡದ ಭಾಷೆ ಬಗ್ಗೆ ಅನ್ಯಾಯ ಆದಾಗ ಮಾತಾಡಬೇಕು ಚಲನಚಿತ್ರಗಳು. ಆ ದರ್ಶನ್